ಭಾಳ ಚೆನ್ನಾಗಿ ಕೇಳತ್ತಿದ್ರಿ ಜರ್ಮನ್ ಲ್ಯಾಂಗ್ವೇಜ್ ಯಾವ ಥರ ಕಲಿಬೇಕು, ನಮಗೆ ಭಾಳ ಟಫ್ ಆಗತ್ತೈತಿ. ಸೊ ಯಾವ ಥರ ಈಸಿ ವೇ ಒಳಗೆ ಕಲಿಬೇಕು. ಸೊ ನನಗೆ ಗೊತ್ತಿದ್ದಷ್ಟು ನಾನು ಹೇಳ್ತೀನಿ. ನಾನು ಯಾವ ಥರ ಫಾಲೋ ಮಾಡಿದ್ದೆ ಅಂದ್ರೆ ಡೈಲಿ 25 ವೊಕ್ಯಾಬ್ಸ್ ಕಲಿತಿದ್ದೆ. ಸೊ ಅದು ಹೆಲ್ಪ್ ಆಗ್ತೈತಿ. ಸೊ ನೀವು ಎಷ್ಟು ವೊಕ್ಯಾಬ್ಸ್ ಕಲಿತಿರಲ್ಲ ಅಷ್ಟು ನೀವು ಸೆಂಟೆನ್ಸನ್ನು ಬಿಲ್ಡ್ ಮಾಡ್ಬೋದು. ವೊಕ್ಯಾಬ್ ಕಲಿಯೋದ್ರಿಂದ ನಿಮ್ಮ ಶ್ರೈಬನ್ಗೂ ಹೆಲ್ಪ್ ಆಗುತ್ತೆ, ಆಮೇಲೆ ಇವನ್ ಸ್ಪೀಕಿಂಗಿಗೂ ಹೆಲ್ಪ್ ಆಗ್ತೈತಿ. ಸೊ ನೀವು ಎಷ್ಟು ವೊಕ್ಯಾಬ್ ಕಲಿತೀರಿ ಅಷ್ಟು ನಿಮ್ಗೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡೋಕ್ಕೆ ಹೆಲ್ಪ್ ಆಗ್ತೈತಿ. ಇನ್ನೊಂದು ಜರ್ಮನ್ ಲ್ಯಾಂಗ್ವೇಜ್ ಈಸ್ ಅ ಸ್ಕಿಲ್ ನಾಟ್ ಅ ಸಬ್ಜೆಕ್ಟ್. ಯಾಕಂತಂದ್ರೆ ನೀವು ಎಲ್ಲರೂ ಸಬ್ಜೆಕ್ಟ್ ಅಂದ್ಕೊಂಡೆ ಸೊ ಅದ್ರ ಮ್ಯಾಗ ಸ್ಟ್ರೆಸ್ ಹಾಕಿದ್ರೆ ಸೊ ನಿಮ್ಗೆ ಜರ್ಮನ್ ಲ್ಯಾಂಗ್ವೇಜ್ ಕಲಿಯೋಕೆ ಭಾಳ ಕಷ್ಟ ಆಗ್ತೈತಿ. ಎಕ್ಸಾಮ್ ಬರಿಬೇಕು ನಿಜ, ಆದ್ರೆ ನಾವು ಅದನ್ನು ಫುಲ್ ಸೀರಿಯಸ್ ಆಗಿ ಬರೀ ಬುಕ್ ಓದಿ ಬರೀ ತೆಗೆದ್ರೆ ಅದು ಬರೋದಿಲ್ಲ ಜರ್ಮನ್ ಲ್ಯಾಂಗ್ವೇಜ್. ಅಲ್ಲಿ ನೀವು ಜಾಸ್ತಿ ಏನು ಮಾಡ್ಬೇಕಂದ್ರೆ ಪ್ರಾಕ್ಟೀಸ್ ಮಾಡಬೇಕು. ಸೊ ನೀವು ಅನ್ಲೆಸ್ ನೀವು ಮಾತಾಡಲಿಲ್ಲ ಅಂದ್ರೆ ಜರ್ಮನ್ ಲ್ಯಾಂಗ್ವೇಜ್ ಬರಲ್ಲ. ಸೊ ಇವನ್ ನೀವು ಸರ್ಟಿಫಿಕೇಟ್ ಇದ್ದು ಜರ್ಮನ್ ಲ್ಯಾಂಗ್ವೇಜ್ ಮಾತಾಡೋಕೆ ಬರಲಿಲ್ಲ ಅಂದ್ರೆ ಇವನ್ ಜರ್ಮನಿಗೆ ಬಂದರೂ ಯೂಸ್ ಇಲ್ಲ. ಅವರು ನಮ್ದು ಸ್ಕಿಲ್ಸ್ ನೋಡ್ತಾರೆ, ನಮ್ಮ ಕಮ್ಯುನಿಕೇಷನ್ ನೋಡ್ತಾರೆ, ಯಾವ ರೀತಿ ನಾವು ಅದನ್ನ ಮಾತಾಡ್ತೀವಿ, ಸೊ ಯಾವ ಲೆವೆಲ್ ಒಳಗದೀವಿ, ಸೊ ಅದನ್ನೆಲ್ಲ ನೋಡ್ತಾರೆ. ಮೇನ್ ಕಮ್ಯುನಿಕೇಷನ್ ಇವನ್ ರೈಟ್ ಆರ್ ರಾಂಗ್ ಯಾವಾಗಲೂ ಮಾತಾಡ್ರಿ. ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ಬೋದು, ಇಲ್ಲಾಂದ್ರೆ ಕೆಲವೊಂದಿಷ್ಟು ಆ್ಯಪ್ ಅದಾವ, ನೀವು ಗ್ಲೋಬಲಿ ನೀವು ಎಲ್ಲ ಬೇರೆಯವ್ರ ಕಂಟ್ರಿಯವ್ರ ಜೊತೆನೂ ಮಾತಾಡ್ಬೋದು. ಅವಾಗ ನಿಮ್ದು ಸ್ಲ್ಯಾಂಗ್ ಸ್ವಲ್ಪ ಎಲ್ಲ ಇಂಪ್ರೂವ್ ಆಗ್ತೈತಿ. ಸೊ ನೀವು ಇಂಡಿಯಾದವ್ರು ಟೀಚ್ ಮಾಡಬೇಕಾದ್ರೆ ಸೊ ಸ್ಲ್ಯಾಂಗ್ ಅಲ್ಲಿ ಜರ್ಮನ್ದವ್ರ ಥರ ಇರಲ್ಲ. ಹ್ಯೂರೆನ್ ಈಗ ಅಟ್ಲೀಸ್ಟ್ ನೀವು ಡೈಲಿ 10 to 15 minutes ಜರ್ಮನ್ದ ನ್ಯೂಸ್ ಕೇಳಬೇಕು. ಸೊ ಅಲ್ಲಿ ಅರ್ಥ ಆಗಲಿಲ್ಲ ಅಂದರೂ ಸ್ಟಾರ್ಟಿಂಗ್ ಕೇಳಿ. ನೀವು 1 ಡೇಯಿಂದ ಸ್ಟಾರ್ಟ್ ಮಾಡಿದ್ರೆ ಡೈಲಿ ನಿಮಗೆ ಕೇಳ್ತಾ ಇದ್ರೆ ಅಟ್ಲೀಸ್ಟ್ 1 2 to 3 ವರ್ಡ್ಸ್ ಕ್ಯಾಪ್ಚರ್ ಆಗ್ತಾವೆ. ಸೊ ಆಮ್ಯಾಗ ಅದ್ರ ಮೀನಿಂಗ್ ನಿಮ್ಗೆ ಗೊತ್ತಾಗ್ತೈತಿ. ಹಂಗೆ ನೀವು ಡೈಲಿ ಕೇಳ್ಕೊತ ಇದ್ರೆ ನಿಮ್ಗೆ ಹ್ಯೂರೆನಿಗೆ ಹೆಲ್ಪ್ ಆಗ್ತೈತಿ. ಶ್ರೈಬೆನಿಗೆ ಯಾವ ಥರ ಮಾಡ್ರಿ ಅಂದ್ರೆ ಡೈಲಿ ಸ್ಮಾಲ್ ಇಂದ ಲಾರ್ಜ್ ಸ್ಟೆಪ್ಪಿಗೆ ಹೋಗ್ರಿ. ಸೊ ಡೈಲಿ ಲರ್ನ್ 5 ಸೆಂಟೆನ್ಸ್, 5 ಸೆಂಟೆನ್ಸ್ ಬರೀರಿ. ನಾರ್ಮಲ್ ಸೆಂಟೆನ್ಸ್ ನೀವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನು ಮಾಡಿದ್ರಿ, ಸೊ ಅದನ್ನ ಡೈಲಿ ಆ ಥರ 5 ಸೆಂಟೆನ್ಸ್ ಬರೆದು ಆಮೇಲೆ ಡೈಲಿ ನೀವು ಏನು ಮಾಡ್ತೀರಾ ರೂಟೀನ ಅದನ್ನು ಒಂದು ಪ್ಯಾರಾಗ್ರಾಫ್ ವೈಸ್ ಬರೀರಿ. ಸೊ ಆಮೇಲೆ ಅದನ್ನು ನೀವು ಎಷ್ಟು ರೈಟ್ ಇದೆ ಎಷ್ಟು ಸರಿ ಇದೆ ತಪ್ಪಿದೆ ಅದನ್ನ ನೀವೇ ತಿದ್ಕೊಳ್ಳಿ. ಅದನ್ನ ನೀವು ಅಕಸ್ಮಾತ್ ಕ್ಲಾಸಿಗೆ ಹೋಗ್ತಿದ್ರೆ ಅವ್ರಿಗೆ ತೋರಿಸಿ, ಅವರೆಲ್ಲ ಹೆಲ್ಪ್ ಮಾಡ್ತಾರೆ. ಈ ಥರ ನೀವು ಶ್ರೈಬನ್ ಎಲ್ಲ ಕಲಿಬೋದು. ಸೊ ಜರ್ಮನ್ ಲ್ಯಾಂಗ್ವೇಜ್ನ ಫನ್ ಆಗಿ ಕಲೀರಿ. ಡೋಂಟ್ ಟೇಕ್ ಸೀರಿಯಸ್ ಆಸ್ ಅ ಸಬ್ಜೆಕ್ಟ್. ಯಾವ ಥರ ಬೇರೆ ರೀಲ್ಸ್ ನೋಡೋ ಬದಲಿ ಜರ್ಮನ್ದ ಲ್ಯಾಂಗ್ವೇಜ್ ರೀಲ್ಸ್ ಇರ್ತವೆ, ರೈಮ್ಸ್ ಇರ್ತವೆ, ಆಮೇಲೆ ಫಿಲಮ್ಸ್ ಇದ್ದಾವೆ. A1 A2 B1 B2ಗೆ ಅದೊಂದು ಫಿಲಮ್ ಇದೆ ಜರ್ಮನ್ ಲ್ಯಾಂಗ್ವೇಜ್ದು, ಅವನ್ನೆಲ್ಲ ನೋಡಿ. ಆಮೇಲೆ ಫನ್ನಿ ವಿಡಿಯೋಸ್ ಇರ್ತವೆ. ಸೊ ಅಂಥವೆಲ್ಲ ನೋಡೋದ್ರಿಂದ ಅಲ್ಲಿ ನಿಮ್ಮ ಟೈಮ್ ಏನು ವೇಸ್ಟ್ ಆಗಲ್ಲ. ಸೊ ನೀವು ಯಾವುದಾದ್ರೂ ಒಂದು ಸಿನಿಮ್ಯಾಟಿಕ್ ಯಾವುದಾದ್ರೂ ಈ ಥರ ನೋಡೋದ್ರಿಂದ ನಿಮಗೆ ಅಲ್ಲಿ ಅದು ವಿಜುವಲ್ಸ್ ಇರ್ತಾವಲ್ಲ ಅದ್ರ ಮ್ಯಾಗ ನೀವು ವರ್ಡ್ಸ್ ಎಲ್ಲ ನೆನ್ಪಿಟ್ಕೋಬೋದು. ಕಮ್ಯುನಿಕೇಷನ್ ಇನ್ನೂ ಈಸಿ ಆಗ್ತೈತಿ, ಬೇಗ ಫಾಸ್ಟ್ ಕಲಿತೀರಾ. ಸೊ ಬುಕ್ ಓದೋದಕ್ಕಿಂತ ಜಾಸ್ತಿ ಈ ಥರ ಮಾಡಿ. ಇವನ್ ಬುಕ್ ಓದಬೇಡ್ರಿ ಅಂತ ಏನು ಹೇಳತ್ತಿಲ್ಲ. ಸೊ ಬುಕ್ಕನ್ನು ಸ್ವಲ್ಪ ಓದಬೇಕಾ, ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂದ್ರೆ ಅದು ಬೇಕು. ಬಟ್ ಗ್ರಾಮರ್ ತಿಳ್ಕೊಳ್ಳಿ, ಎಲ್ಲನೂ ಇದು ಮಾಡಿ. ಸೊ ಜರ್ಮನ್ ಲ್ಯಾಂಗ್ವೇಜ್ನ ಫನ್ ಆಗಿ ಕಲೀರಿ, ಬೇಗ ಅರ್ಥ ಆಗುತ್ತೆ. ಸೊ ಎಷ್ಟು ಕಮ್ಯುನಿಕೇಷನ್ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದು. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.